ಇಷ್ಟೆಲ್ಲ ಘಟನೆ ಆದ ನಂತರ ಇದೀಗ ನೂರ್ ಜಹಾನ್ ಪುತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನು ಅಂದ್ರೆ, ಇದಕ್ಕೂ ನನ್ನ ತಾಯಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನನ್ನ ತಾಯಿಯ ಕೆಲಸ ಮ್ಯಾಚ್ ಮೇಕಿಂಗ್ ಅಂದ್ರೆ ಹುಡುಗ ಹುಡುಕಿ ಮದುವೆ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದನ್ನ ಬಿಟ್ರೆ ಮತಾಂತರ ಮಾಡ್ತಿರ್ಲಿಲ್ಲ ನನ್ನ ತಾಯಿ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಏನೇ ಆಗ್ಲಿ, ಇದು ಆರೋಪ ನಿಜನ ಸುಳ್ಳು ಅನ್ನುವಂಥದ್ದು ಸಾಬೀತಾಗುತ್ತೆ. ಆದ್ರೆ 4 ಜನ ಇದ್ದಂತಹ ಸುಂದರವಾದಂತಹ ಸಂಸಾರ ಈಗ ಮಸಣಕ್ಕೆ ಸೇರಿದೆ. ಯಾರ್ ಕಾರಣ? ಹಾಗಾದ್ರೆ ಒಂದು ವೇಳೆ ಇದಕ್ಕೆ ಮತಾಂತರವೇ ಕಾರಣ ಅಂದ್ರೆ ಮುಂದಕ್ಕೆ ಏನು, ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ, ಕಾನೂನು ಯಾವ ರೀತಿಯಾಗಿ ಕಾನೂನಿನ ಕ್ರಮಗಳನ್ನ ಇವ್ರುಗಳು ಎದುರಿಸಬೇಕಾಗುತ್ತೆ, ಕಾದು ನೋಡ್ತಾ ಹೋಗೋಣ. ಆರೋಪಿ ನೂರ್ ಜಹಾನ್ ಪುತ್ರಿಗೆ ಹೇಳಿರುವಂತದ್ದು, ನನ್ನ ತಾಯಿ ಇದಕ್ಕೆಲ್ಲ ಹೊಣೆ ಅಲ್ಲ ಅಂತ. ಮಂಗಳೂರಿನಲ್ಲಿ ನಡೆದಿರುವಂಥ 4 ಸಾವು ಪ್ರಕರಣ ಮತಾಂತರಕ್ಕೆ ಯತ್ನಕ್ಕೆ ಈ ರೀತಿ ಆಗಿರುವ ಅನ್ನುವಂಥದ್ದು ಈಗಾಗಲೇ ಪೊಲೀಸರ ತನಿಖೆಯ ಮೂಲಕ ಬಹಿರಂಗಗೊಂಡಿದೆ. ಜೊತೆಗೆ ಇದಕ್ಕೆ ಪ್ರೇರೇಪಣೆ ಕೊಟ್ಟಿರುವಂಥ ನೂರ್ ಜಹಾನ್ ಅನ್ನುವರನ್ನು ಬಂಧಿಸಲಾಗಿದೆ. ಆದರೆ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಅವರ ಕುಟುಂಬಿಕರ, ಅವರ ಮಕ್ಕಳ ಒಂದು ಮಾತು. ಹಾಗಾಗಿ ಅವರ ಮಕ್ಕಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸುವ. ನೂರ್ ಜಹಾನ್ ಅವರ ಮಗಳು ನಮ್ಮ ಜೊತೆ ಇದ್ದಾರೆ. ಈಗ ನೂರ್ ಜಹಾನ್ ಅವರು ಇಡೀ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಲಾಗಿದೆ. ಏನು ಅನಿಸುತ್ತೆ ನಿಮಗೆ? ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇದೆ? ಅದು ಎಂತ ಸಹ ಉಂಟಲ್ಲ, ನನ್ನ ಮೊಹಮ್ಮದ್ ಅದು ಫೇಕ್. ಎಂತ ಸಹ ಬ್ಲೇಮ್ ಉಂಟಲ್ಲ, ಅದು ಫೇಕ್. That is not true, and what my mom did was only help Lakshmi auntie, which is not wrong. She only helped. That is my outlook on everything. ನನ್ನ ಅಮ್ಮ ಓನ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಹೋದದ್ದು. ಲಕ್ಷ್ಮಿ ಆಂಟಿ ಹೇಳ್ತಾ ಇದ್ರು ನನ್ನ ಅಮ್ಮಗೆ, ನಾಗೇಶ್ ಅಂಕಲ್ ಬಂದು ಹೊಡಿತಾ ಇದ್ರು ಅಂತ. ನನಗೆ ಅಮ್ಮ ಬಂದು ಹೇಳಿದ್ರು, ಅದು ಲಕ್ಷ್ಮಿ ಎಂತ ಮಾಡ್ತಾ ಇದ್ದಾರೆ. ನನ್ನ ಅಮ್ಮ ಖಾಲಿ ಪೊಲೀಸ್ ಕಂಪ್ಲೇಂಟ್ ಕೊಡುವ, ಪೊಲೀಸ್ ನೋಡ್ತಾರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡುವ ಮತ್ತೆ ಎಲ್ಲ ಸರಿ ಆಗ್ತದೆ ಅಂತ ಅಮ್ಮ ಹೇಳಿದ್ರು ಲಕ್ಷ್ಮಿ ಆಂಟಿಗೆ, ಅಷ್ಟೇ. ಆದರೆ ಪೊಲೀಸರು ಈಗ ತನಿಖೆ ಮಾಡಿದಾಗ ಅವರಿಗೆ ಗೊತ್ತಾಗಿರುವಂಥದ್ದು, ಜೊತೆಗೆ ನೂರ್ ಜಹಾನ್ ಅವರೇ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಈಗ ಪೊಲೀಸರು ಹೇಳ್ತಾ ಇದ್ದಾರೆ. ಅಂದರೆ ಕನ್ವರ್ಟ್ ಮಾಡಿ ಆ ಬಳಿಕ ಅವರಿಗೆ ಮುಸ್ಲಿಂ ಹುಡುಗನ ಜೊತೆ ಮದುವೆ ಮಾಡಿಸ್ತೇವೆ ಅನ್ನುವಂಥ ಮಾತು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈಗ ಪೊಲೀಸರು ಹೇಳಿಕೊಳ್ತಾರೆ. ಇದೇ ಏನಾದರೂ ಮಾಹಿತಿ ಇದೆಯಾ ನಿಮಗೆ? ಇಲ್ಲ, ಇದು ಸಹ ಫಾಲ್ಸೇ. ಇದು ಟ್ರೂ ನ್ಯೂಸ್ ಅಲ್ಲ, ಸುಳ್ಳು ಹೇಳಿದ್ದು. ನನ್ನ ಅಮ್ಮ ಒಂದು ಸಲ ಸಹ ಕನ್ವರ್ಷನ್ ಮತಾಂತರ ಎಂತ ಸಹ ಹೇಳಿಲ್ಲ. ನನ್ನ ಅಮ್ಮ ಖಾಲಿ ಪೊಲೀಸ್ ಕಂಪ್ಲೇಂಟ್, ಡೊಮೆಸ್ಟಿಕ್ ವೈಲೆನ್ಸ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಷ್ಟೇ ಹೇಳಿದ್ದು ನನ್ನ ಅಮ್ಮ, ಬೇರೆ ಎಂತ ಸಹ ಹೋಗ್ಲಿಕ್ಕೆ ಹೇಳಿಲ್ಲ. ಓಕೆ, ಅವರ ನೂರ್ ಜಹಾನ್ ರವರ ಅಕ್ಕ ಇದ್ದಾರೆ ಮೇಡಮ್. ಈಗ ಅವರ ಮೇಲೆ ಆರೋಪ ಆಗಿದೆ, ಅವರನ್ನು ಬಂಧನ ಆಗಿದೆ. ಏನು ಅನಿಸುತ್ತೆ ಇದು? ಈ ಒಂದು ಪೊಲೀಸರು ಈಗ ತನಿಖೆಯಲ್ಲಿ ಅವರು ಆರೋಪಿ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಏನು ಅನಿಸುತ್ತೆ? ಇದು ಸುಳ್ಳು ಅಪವಾದ. ಇದು ನಾವು ಮತಾಂತರ ವಿಷಯದಲ್ಲಿ ಇಷ್ಟರವರೆಗೆ ನಮ್ಮ ಫ್ಯಾಮಿಲಿಯಲ್ಲಿ ಏನು ನಡೆದಿಲ್ಲ. ನನ್ನ ತಂಗಿ ಈ ವಿಷಯದಲ್ಲಿ ಎಂದಿಗೂ ಹೋಗಿಲ್ಲ ಇಷ್ಟರವರೆಗೆ. ಇದು ಸುಳ್ಳು ಅಪವಾದ. ಈ ಅಪವಾದದಿಂದ ನಮಗೆ ಮುಕ್ತಿಗೊಳಿಸಬೇಕಾಗಿ ನಾನು ಎಲ್ಲರ ಹತ್ರ ವಿನಂತಿಸ್ತೇನೆ. ಇದನ್ನು ನನ್ನ ತಂಗಿ ಹೇಗೆ ಎಂದು ನಮಗೆಲ್ಲ ಗೊತ್ತುಂಟು. ಹಾಗಾಗಿ